Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 4ನೇ ತರಗತಿಯ ಪಾಠ 17 ಕನ್ನಡ ಪಠ್ಯಪುಸ್ತಕದ ಕಾಡಿನಲ್ಲೊಂದು ಸ್ಪರ್ಧೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದಗಳ ಅರ್ಥ: ಕಂಗೊಳಿಸು, ಹೊಳೆಯುವುದು, ಹುಲಿ ಅಂದರೆ ಮಾತು, ಧ್ವನಿ, ಸಹಬಾಳ್ವೆ, ಒಟ್ಟಾಗಿ ಬಾಳುವುದು, ಸ್ಪರ್ಧೆ, ಪೈಪೋಟಿ, ಮೇಲಾಟ, ಸರದಿ, ಸಾಲು, ತೀರ್ಪು, ತೀರ್ಮಾನ, ಸರಕು ಅಂದರೆ ವಸ್ತುಗಳು, ಸಾಗಾಣಿಕೆ, ಸಾಗಿಸುವುದು, ದರ, ಬೆಲೆ, ವಾಯು, ಗಾಳಿ, ವಿದೇಶ, ಹೊರದೇಶ, ಸಭಿಕರು ಪ್ರೇಕ್ಷಕರು, ಎಚ್ಚರ, ಜಾಗೃತಿ, ಆಕರ್ಷಣೆ, ಸೆಳೆತ, ಲಭ್ಯ, ದೊರಕುವುದು, ಪ್ರಾಪ್ತಿ, ವಿನಿಮಯ, ಪರಸ್ಪರ ಬದಲಾಯಿಸು, ಸಂದೇಶ, ಸುದ್ದಿ, ಮಾಹಿತಿ, ಬಂಧು, ಸಂಬಂಧಿ, ಸಹಕರಿಸು, ಸಹಾಯ ನೀಡು, ಇನಾಮು, ಬಹುಮಾನ, ಧನ್ಯ ಅಂದರೆ ಪಾವನ, ಸಮ್ಮತಿ, ಒಪ್ಪಿಗೆ ಅಥವಾ ಅನುಮತಿ, ಹರ್ಷ, ಸಂತೋಷ, ಬಿಂಕ, ಗರ್ವ, ಅದ್ಭುತ, ಆಶ್ಚರ್ಯ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ. ಪ್ರಶ್ನೆ ಸಂಖ್ಯೆ 1. ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು? ಪ್ರಾಣಿ ಪಕ್ಷಿಗಳ ಸಭೆ ಕರೆದವರು ಸಿಂಹ. ಎರಡನೇ ಪ್ರಶ್ನೆ: ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು? ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ. ಪ್ರಶ್ನೆ 3. ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು? ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಕೋಗಿಲೆ, ಕೋತಿ ಮತ್ತು ತೋಳ. 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು? ಉತ್ತರ: ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ, ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೇಳಬಹುದು. ಪ್ರಶ್ನೆ 2. ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು? ಉತ್ತರ: ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯ: ಓಹೋ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು. ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕೂಡ ಏನಾಗಿದೆ? ಕಡಿಮೆ ಅಂತ ಹೇಳಿತು. ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು? ಆಶುಭಾಷಣ ಸ್ಪರ್ಧೆಯಲ್ಲಿ ತೋಳ, ಆನೆ, ಚಿರತೆ, ನವಿಲು, ಕರಡಿ, ಹಾವು ಮತ್ತು ಗಿಳಿ ಭಾಗವಹಿಸಿದ್ದರು. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಆನೆ ಮೊಲಕ್ಕೆ ಕೇಳಿತು. ಅಬ್ಬಾ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ, ಆನೆ ಇನ್ನುಳಿದ ಸ್ಪರ್ಧಿಗಳಿಗೆ ಹೇಳಿತು. ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ. ಅನ್ಯೂನ್ಯವಾಗಿ ನಡೆಯುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು. ಪ್ರಾಣಿ ಪಕ್ಷಿಗಳು ಅನ್ಯೂನ್ಯವಾಗಿ ಸಹಬಾಳ್ವೆ ನಡೆಸುತ್ತಿದ್ದವು. 2. ಕೇಳಿ ಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು. ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. 4. ತುಂಬ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ. ನನಗೆ ವಿಮಾನ ಪ್ರಯಾಣವೆಂದರೆ ತುಂಬ ಇಷ್ಟ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ಸಹಬಾಳ್ವೆ: ಎಲ್ಲರೂ ಸಹಬಾಳ್ವೆಯಿಂದ ಬದುಕಿದರೆ ಜೀವನವು ಸುಖಮಯವಾಗಿರುತ್ತದೆ. ಆಕರ್ಷಣೆ: ಜಾತ್ರೆಯಲ್ಲಿ ಆಟದ ವಸ್ತುಗಳು ಮಕ್ಕಳನ್ನು ಬೇಗ ಆಕರ್ಷಣೆ ಮಾಡುತ್ತವೆ. ಸ್ಪರ್ಧೆ: ನಾನು ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದೆನು.
ಅಚ್ಚುಮೆಚ್ಚು. ನನಗೆ ನನ್ನ ತಂದೆ ತಾಯಿ ಎಂದರೆ ಅಚ್ಚುಮೆಚ್ಚು. ತಮಾಷೆ. ಬಿಡುವಿನ ಸಮಯದಲ್ಲಿ ತಮಾಷೆ ಮಾಡುತ್ತಾ ನಾಟಕವನ್ನು ಕಲಿಯುತ್ತೇನೆ. ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆ. ಭಯ, ನಿರ್ಭಯ, ಶತ್ರು, ಮಿತ್ರ, ಸಂತೋಷ, ದುಃಖ, ಮುಕ್ತಾಯ, ಆರಂಭ. ನಾನು ಯಾರು ಯೋಚಿಸಿ ಬರೆ. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನ್ಯಾರು? ತೆಂಗಿನಕಾಯಿ. 4 ಕಂಬಗಳುಂಟು ದೇವಾಲಯವಲ್ಲ, 2 ಮೊರಗಳುಂಟು ಕೇರಲಾಗುವುದಿಲ್ಲ, 1 ಕಹಳೆಯುಂಟು ಊದಲಾಗುವುದಿಲ್ಲ, ಹಾಗಾದರೆ ನಾನ್ಯಾರು? ಆನೆ. ಮರದ ಮೇಲಿರುವೆ ಪಕ್ಷಿಯಲ್ಲ, ಹಸಿರಂಗಿ ತೊಟ್ಟಿರುವೆ ಬಾಲಕನಲ್ಲ, ಕೆಂಪು ಮೂತಿಯುಂಟು ಗಿಳಿಯಲ್ಲ, ಹಾಗಾದರೆ ನಾನ್ಯಾರು? ಮಾವಿನ ಹಣ್ಣು. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆ. ಮಾದರಿ. ರೈಲು ಪ್ಲಸ್ ಅನ್ನು ರೈಲನ್ನು, ಅದೇ ರೀತಿಯಾಗಿ ನಾಡು ಪ್ಲಸ್ ಅನ್ನು ನಾಡನ್ನು, ಕಾಡು ಪ್ಲಸ್ ಅನ್ನು ಕಾಡನ್ನು, ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು, ಮಾತು ಪ್ಲಸ್ ಅನ್ನು ಮಾತನ್ನು. ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದು. ಆನೆ ಘೀಳಿಟ್ಟಿತು, ನವಿಲು ನರ್ತಿಸಿತು, ಕರಡಿ ಕುಣಿಯಿತು, ಚಿರತೆ ವೇಗವಾಗಿ ಓಡಿತು, ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು. ಬಳಕೆ ಚಟುವಟಿಕೆ. ಕೆಳಗಿನವುಗಳನ್ನು ಗಮನಿಸು, ಅನುಕೂಲ ಹಾಗೂ ಅನಾನುಕೂಲಗಳನ್ನು ಬರೆ. ದೂರದರ್ಶನ ಮತ್ತು ಮೊಬೈಲ್ ಬಗ್ಗೆ ಕೊಟ್ಟಿದ್ದಾರೆ. ದೂರದರ್ಶನ ಮತ್ತು ಮೊಬೈಲದ ಅನುಕೂಲತೆಗಳು: ಮನರಂಜನೆಯನ್ನು ನೀಡುತ್ತವೆ, ಪ್ರಚಲಿತ ಘಟನೆಗಳನ್ನು ತಿಳಿಯಬಹುದು, ಹಣ ವರ್ಗಾವಣೆ, ಮಾಹಿತಿ ರವಾನೆ. ಅನಾನುಕೂಲ: ದೂರದರ್ಶನ ಮೊಬೈಲ್ ನೋಡೋದ್ರಿಂದ ದೃಷ್ಟಿ ದೋಷ, ಸಮಯ ವ್ಯರ್ಥ, ಎರಡೂ ಕೂಡ ಒಂದೇ. ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆ. ಹಾಕಿ, ಬುಗುರಿ, ಕ್ರಿಕೆಟ್, ಲಗೋರಿ, ಕೇರಂ, ಕಬಡ್ಡಿ, ಚೆಸ್, ಟೇಬಲ್ ಟೆನ್ನಿಸ್, ಖೋಖೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.